ಏನಕ್ಕೆ ಬಂದಿರೋ ನೀವು? ಸರ್ ಚೌಟ್ರಿ ಕೆಲಸಕ್ಕೆ ಬಂದಿದೆ ಸರ್, ಮನೆ ಕಡೆ ಪ್ರಾಬ್ಲಮ್. 300 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಿರೋ ವಿಷಯ ಏನಂದರೆ, ಒಂದು ಹೋಟೆಲಲ್ಲಿ 7 ವರ್ಷದಿಂದ ಕೆಲಸ ಮಾಡಿದ್ದೆ. ಆ ಹೋಟೆಲ್ ಇವಾಗ ಮತ್ತೆ ನೋಡಬೇಕು ಅನಿಸ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ಗುರು ಇವನು ಹೋಟೆಲ್ ಅಂತ ಹೇಳ್ಕೊಂಡು ಇದು ಯಾವುದೋ ಪಾರ್ಕಿಗೆ ಬಂದಿನ ಅಂತ ಅಂದ್ಕೋಬೇಡಿ. ಗುರುಗಳೇ ಕನ್ಫ್ಯೂಸ್ ಆಗಬೇಡಿ, ಇದು ಜೂನಿಯರ್ ಕಾಲೇಜ್ ಗ್ರೌಂಡು ತುಮಕೂರು. ನಾನು 7 ವರ್ಷದಿಂದ ನೋಡಿರೋಕ್ಕೂ ಇವಾಗ ನೋಡ್ತಿರೋಕ್ಕೂ ತುಂಬ ವ್ಯತ್ಯಾಸ ಇದೆ. ಇದೇ ಜೂನಿಯರ್ ಕಾಲೇಜ್ ಗ್ರೌಂಡು. ನೋಡೋಕ್ಕೆ ಈ ಗ್ರೌಂಡ್ ಚಿಕ್ಕದಂತೂ ಇಲ್ಲ, ತುಂಬ ದೊಡ್ಡದಾಗಿದೆ. ಆದರೆ ಇಲ್ಲಿರೋರಿಗೆ ಹುಡುಗರಿಗಂತೂ ಫ್ರೀ ಫೈರ್ ಆಡೋಕ್ಕೆ, ಲವರ್ಸಿಗಂತೂ ಕೂತ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಆಗಿದೆ. ಸಿಂಗಲ್ಸು ಕೂತ್ಕೋಬೋದು ನಮ್ಮ ಥರ. ನೀವು ಗ್ರೌಂಡ್ ನೋಡ್ಬೋದು ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತ. ಈ ತುಮಕೂರಲ್ಲೇ ದೊಡ್ಡ ಗ್ರೌಂಡ್ ಇದು, ಜೂನಿಯರ್ ಕಾಲೇಜ್ ಗ್ರೌಂಡು. ಕ್ಲಾಸ್ ಬಂಕ್ ಮಾಡಿ ತುಂಬ ಜನ ಹುಡುಗರು ಇಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ನೋಡಿ, ಇದು ಆಟ ಆಡ್ಬೋದು ನೋಡಿ. ನೋಡಿ, ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಜಾರುಬಂಡೆ ಇದೆ. ಲೈಫಲ್ಲಿ ಒಂದ್ಸಲ ಜಾರಬೇಕು, ಅದಕ್ಕೆ ಜಾರುಬಂಡೆ ಇಟ್ಟಿದ್ದಾರೆ. ಏನೇ ಆಗಲಿ, ತುಮಕೂರು ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ. ಇವಾಗ ಶುದ್ಧವಾದ ಗಾಳಿ ಸಿಗುತ್ತೆ ಇಲ್ಲಿ. ನಾನು ಇದೇ ಥರ ವೀಡಿಯೋ ಮಾಡ್ತಿರುವಾಗ ಯಾರೋ ಒಬ್ಬ ಬಂದು, ಅಣ್ಣ ನನಗೆ ಊರಿಗೆ ಹೋಗೋಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡು 20 ರೂಪಾಯಿ ಅಂತ ಕೇಳ್ದ. ಸರಿ ಅಂತ ಅವನೊಂದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು 20 ರೂಪಾಯಿ ಕೊಟ್ಟೆ. ಡಿಪಾರ್ಟ್ಮೆಂಟಿಗೆ ಸೇರ್ಕೋಬೇಕು ಅಂತ ಫುಲ್ ಟ್ರೈ ಮಾಡಿದೆ ಸರ್, ಆಗಲಿಲ್ಲ. ಇಲ್ಲಿ ಏನಕ್ಕೆ ಬಂದಿರೋ ನೀವು? ಸರ್ ಚೌಟ್ರಿ ಕೆಲಸಕ್ಕೆ ಬಂದಿದೆ ಸರ್, ಮನೆ ಕಡೆ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಚೌಟ್ರಿ ಕೆಲಸಕ್ಕೆ ಅಂತ ಬಂದಿದ್ದೆ. ತೊಗೊಳ್ಳಿ ಸರ್, ನನ್ನ ಮಾಸ್ಕ್ ಕಟ್ಸಲ್ಲ, ನೋಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಕೊಟ್ಟಿದೆ ನಿಮಗೆ? ಇಲ್ಲ ಸರ್, ಪೇಮೆಂಟ್ ಕೊಟ್ಟಿಲ್ಲ, ಅಷ್ಟೇ ಪ್ರಾಬ್ಲಮ್. ನಿಮ್ಮ ಹೆಸರು? ಶರಣ್ ಯಾದವ್ ಅಂತ. ಓಕೆ, ನನಗೆ ಕೈಯಲ್ಲಿ ಕ್ಯಾಶ್ ಇಲ್ಲ, ನನ್ನ ಹತ್ರ ಫೋನ್ಪೇ ಮಾಡ್ತೀನಿ. ನಾನು ನಿಮಗೆ ಫೋನ್ಪೇ ಮಾಡ್ತೀನಿ, ಯಾರ ಥರ ಈಸ್ಕೊಳ್ಳಿ, ಅಮೌಂಟ್ ಕೊಡ್ತೀನಿ ಫೋನ್ಪೇ. ನನ್ನ ಕೈಯಲ್ಲಿ ಕ್ಯಾಶ್ ಇದ್ದಿಲ್ಲ, ಫೋನ್ಪೇಯಲ್ಲಿ ಅಮೌಂಟ್ ಇತ್ತು. ನಾನು ಅಂಗಡಿಗೆ 20 ರೂಪಾಯಿ ಸೆಂಡ್ ಮಾಡಿ 20 ರೂಪಾಯಿ ಕ್ಯಾಶ್ ಅವನಿಗೆ ಕೊಟ್ಟೆ. ಚೌಟ್ರಿ ಕೆಲಸ ಅಂತ ಬಂದಿರೋ ಹುಡುಗನಿಗೆ ಪೇಮೆಂಟ್ ಕೊಡ್ದೇ ಮೋಸ ಮಾಡಿದರು. ಅದು ನಿಜನ ಸುಳ್ಳ ಏನೋ ಗೊತ್ತಿಲ್ಲ. ನಾನು 20 ರೂಪಾಯಿ ಕೊಟ್ಟೆ. ನಾನು ಮಾಡಿರೋದು ದೊಡ್ಡ ಸಹಾಯ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಮ್ಮೆ ಈ ಪರಿಸ್ಥಿತಿ ನಮಗೂ ಬಂದಿರುತ್ತೆ. ನೀವು ಆದರೂ ಅಷ್ಟೇ, ಯಾರಿಗಾದರೂ ಹೀಗೆ ಸಹಾಯ ಮಾಡಿ. ನಾನು ಹೋಟೆಲಿಗೆ ಬಂದಮೇಲೆ ಗೊತ್ತಾಯಿತು ನಮ್ಮ ಹೋಟೆಲ್ ನೇಮ್ ಚೇಂಜ್ ಮಾಡಿದಾರಂತ. ಆವಾಗ ಆಗಮನ ರೆಸ್ಟೋರೆಂಟ್ ಅಂತ ಇರೋದು ಹೋಟೆಲ್ನ ಇವಾಗ ವೈವಿಧ್ಯ ಅಂತ ಹೋಟೆಲ್ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಆವಾಗ ಈ ಕಾಲೇಜ್ ಬಿಟ್ಟು ಬರ್ತಿರೋ ಹುಡುಗಿಯರಿಗೆ ಇದೇ ಕಿಟಕಿಯಿಂದ ನಾವು ಲೈನ್ ಹಾಕ್ತಾ ಇದ್ವಿ. ಇವಾಗ ಎಲ್ಲ ನೋಡಿದ ತಕ್ಷಣ ನೆನಪುಗಳು ಮಾತ್ರ ಕಾಡ್ತಾ ಇದೆ, ಯಾರೂ ಇಲ್ಲ. ಆವಾಗಿನ ಹುಡುಗರು ಇವಾಗ ಯಾರೂ ಇಲ್ಲ, ಎಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ. ಹೋಟ್ಲ್ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ, ಕೇಳಿ. ಆವಾಗ ಈ ಹೋಟೆಲ್ ಆಗಮನ ರೆಸ್ಟೋರೆಂಟ್ ಅಂತ ಇತ್ತು, ಇವಾಗ ಹೆಸರು ಚೇಂಜ್ ಆಗಿದೆ. ನಾನು 7 ವರ್ಷ ಹಿಂದೆ ಈ ಹೋಟೆಲಲ್ಲಿ ಕೆಲಸ ಮಾಡಿದ್ದೆ, ವೇಟ್ರಾಗಿ ಕೆಲಸ ಮಾಡಿದ್ದೆ ಇದೇ ಹೋಟೆಲಲ್ಲಿ. 2 ವರ್ಷ ಈ ಹೋಟೆಲಲ್ಲಿ ಕೆಲಸ ಮಾಡಿದ್ದೆ. ನನಗೆ ಹುಸುವಾಗಿತ್ತು, ನಾನು ಒಂದು ಮಸಾಲೆ ದೋಸೆ ತೊಗೊಂಡು ತಿಂದೆ. ಅಲ್ಲಿ ಅವರಿಗೆ ಮಸಾಲೆ ದೋಸೆ ಫೋನ್ಪೇ ಮಾಡಿ ನಮ್ಮ ಓನರ್ಗೆ ಕಾಲ್ ಮಾಡಿದೆ. ಅವರು ಕಾಲ್ ರಿಸೀವ್ ಮಾಡಿಲ್ಲ. ಮೋಸ್ಟ್ಲಿ ಅವ್ರ ಕೈಯಲ್ಲಿ ನನ್ನ ನಂಬರ್ ಇಲ್ಲ ಅನಿಸುತ್ತೆ. ಇನ್ನೇನು ಮಾಡಬೇಕಂತ ಗೊತ್ತಾಗ್ದೇ ಆಮೇಲೆ ತುಮಕೂರಿಂದ ಬೆಂಗಳೂರಿಗೆ ಬೈಕಲ್ಲಿ ಹೊರಡುವಾಗ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ ನೋಡ್ಕೊಂಡು ಹಾಗೇ ಬೆಂಗಳೂರಿಗೆ ಬಂದೆ. ವಿಡಿಯೋ ಎಲ್ಲ ಮಾಡಿದ ಮೇಲೆ ಈ ವಿಡಿಯೋ ಚಿಕ್ಕದಾಗಿದ್ರೂ ನೆನಪುಗಳು ಯಾವುದೂ ಚಿಕ್ಕದಾಗಿರಲ್ಲ. ನೀವು ಒಂದು ಕಂಪ್ನಿಯಲ್ಲಿ ತುಂಬ ವರ್ಷ ಕೆಲಸ ಮಾಡಿ ಮತ್ತೆ ಆ ಕಂಪ್ನಿಗೆ ಒಂದ್ಸಲ ಹೋಗಿ, ಆ ನೆನಪುಗಳು ಯಾವತ್ತೂ ಹೋಗಲ್ಲ. ಹಾಗೆ ರಕ್ಷಿತ್ ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.